ಹಾಯ್ ಫ್ರೆಂಡ್ಸ್ ಬಂದಿರೋಣ. ನಾಳಿನ ದಿನ ಮಾರ್ಕೆಟ್ನ ಯಾವ ರೀತಿ ಟ್ರೇಡ್ ಮಾಡಕ್ಕೆ ಅದು ನೋಡ್ಕೊಂಬೋಣ. ಫಸ್ಟ್ಗೆ ಬ್ಯಾಂಕ್ ನಿಫ್ಟಿ ನೋಡ್ಕೊಂಬೋಣ, ಆಮೇಲೆ ನಿಫ್ಟಿ ನೋಡ್ಕೊಂಬೋಣ. ಸೊ ಒಂದೇ ಖಂಡದಲ್ಲಿ ನೋಡ್ಕೊಂಡ್ರೆ ನಿಫ್ಟಿ ಸಾರಿ ಬ್ಯಾಂಕ್ ನಿಫ್ಟಿ ಇವಾಗ ಏನಾಗಿದೆಪ್ಪ ಒಂದೇ ಖಂಡದಲ್ಲಿ ಮಾರ್ಕೆಟ್ ನಮಗೆ ಏನಪ್ಪ ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಇದೆ. ಸೊ ಡೋಜಿ ಕ್ಯಾಂಡಲ್ ಒಂದು ಥಿಯರಿ ಏನಪ್ಪಾ ಅಂತಂದ್ರೆ ಅಕಸ್ಮಾತ್ ಡಬ್ಲ್ಯೂ ಪ್ಯಾಟರ್ನ್ ದಲ್ಲಿ ಇಲ್ಲಿ ಆಯ್ತಪ್ಪ ಅದು ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಅಕಸ್ಮಾತ್ ಎಂ ದಲ್ಲಿ ಇಲ್ಲಿ ಈ ಸೈಡ್ ಐತಪ್ಪ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಅಕಸ್ಮಾತ್ ರೇಂಜ್ ಮಾರ್ಕೆಟ್ದಲ್ಲಿ ಅಕಸ್ಮಾತ್ ಏನಾದ್ರು ರೇಂಜ್ ಮಾರ್ಕೆಟ್ದಲ್ಲಿ ಸಾರಿ ಕಂಟಿನ್ಯೂಸ್ ಮಾರ್ಕೆಟ್ದಲ್ಲಿ ಎಲ್ಲಾದ್ರೂ ಮಾರ್ಕೆಟ್ ಆಯ್ತಪ್ಪ ಅಂದ್ರೆ ಡೋಜಿ ಕ್ಯಾಂಡಲ್ ಏನಾದ್ರು ಮೇಲ್ಗಡೆ ಓಪನ್ ಆಯ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಟ್ರೇಡ್ ಮಾಡ್ತಕ್ಕಂಥ ಒಂದು ಚಾನ್ಸಸ್ ಇದೆ ಅಂತ ನಮಗೆ ಇದೆ. ಹೌದಾ? ಸೊ ಇವತ್ತಿನ ದಿನ ಏನಾಗಿದೆಪ್ಪ ಅಂದ್ರೆ ಅದೇ ರೀತಿ ಆಗಿದೆ. ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ನಿನ್ನಿನ ದಿನ ಡೋಜಿ ಕ್ಯಾಂಡಲ್ ಮಾಡಿತ್ತು, ಅದ್ರ ಮೇಲೆ ಓಪನ್ ಆಗಿ ಮಾರ್ಕೆಟ್ ಏನಪ್ಪ ಕಂಟಿನ್ಯೂಸ್ ಮಾರ್ಕೆಟ್ ಮೇಲೆ ಹೊಡಿದೆ. ಬಟ್ ಇವತ್ತಿನ ದಿನ ಏನಾಗಿದೆಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗಿ ನಾನು ಫಸ್ಟ್ ಟಾರ್ಗೆಟ್ ಅಂತ ಹೇಳಿದ್ದೆ. ಓಕೆ, 49,600 ಅಂತ ಹೇಳಿದ್ದೆ. ಬಟ್ 49,500 ಮಾರ್ಕೆಟ್ ಏನಿದೆಪ್ಪ ಅಂದ್ರೆ ಸ್ವಲ್ಪ ಸಸ್ಟನ್ ಆಗ್ತಾ ಇದೆ. ಹೌದಾ? ಸೊ ಇಲ್ಲಿ ಏನಾಗಿದೆಪ್ಪ ಮಾರ್ಕೆಟ್ ನಾಳಿನ ದಿನ ಯಾವ ರೀತಿ ನಾವು ಟ್ರೇಡ್ ಮಾಡ್ಬೋದಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ಇದ್ರು ಇವಾಗಂತೂ ಈ ಒಂದು ಗ್ಯಾಪ್ ಓಪನ್ ಆಗಿದೆಯಲ್ಲ. ಓಕೆ, 49,100 ಇದೇನು ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಅನ್ನು ಫಿಲ್ ಮಾಡ್ಕೊಂಡಿದೆ. ಆಮೇಲೆ ಸೆಕೆಂಡ್ ಏನಪ್ಪ ಅಂದ್ರೆ 49,600. ಈ ಒಂದು ರೇಂಜ್ ಏನಿದೆ ಈ ರೇಂಜ್ ಸ್ವಲ್ಪ ನಾವು ನಾಳಿನ ದಿನ ನೋಡ್ಕೊಂಡು ಟ್ರೇಡ್ ಮಾಡಬೇಕು. ಎಷ್ಟಪ್ಪ ಅಂದ್ರೆ ಸರಿ ಸುಮಾರು ಒಂದು 300 ಪಾಯಿಂಟ್ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಟೋಟಲ್ ಇವತ್ತಿನ ದಿನ ರೇಂಜ್ ಅಲ್ಲಿ ತಿರುಗಾಡಿದೆ. ನಾಳಿನ ದಿನ ಏನೋ ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ 49,600. ಓಕೆ, 49,600 ಈ ಒಂದು ಮಾರ್ಕೆಟ್ ರೇಂಜ್ ಮೇಲೆ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಎಷ್ಟು ಸಿಗುತ್ತಪ್ಪ ಅಂದ್ರೆ ಇಲ್ಲಿ ಸಿಗುತ್ತೆ 49,900. 49,900 ಏನಾಗುತ್ತಪ್ಪ ನಮಗೆ ಫಸ್ಟ್ ಟಾರ್ಗೆಟ್ ಸಿಗುತ್ತೆ. ಓಕೆ, ಫಸ್ಟ್ ಟಾರ್ಗೆಟ್ ಸಿಕ್ಕಲ್ಲಿ ಫಸ್ಟ್ ಟಾರ್ಗೆಟ್ ಏನು ಕ್ರಾಸ್ ಮಾಡ್ತಪ್ಪ ಅಂದ್ರೆ ಸೆಕೆಂಡ್ ಟಾರ್ಗೆಟ್ ಇಟ್ಟಪ್ಪ ಅಂತಂದ್ರೆ 50,000. ಈ ಒಂದು 50,000 ಒಂದು ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಸೆಕೆಂಡ್ ಟಾರ್ಗೆಟ್ ಅಲ್ಲಿ ನಾವು ಸಿಗಬೇಕು ಚಾನ್ಸಸ್ ಇರುತ್ತೆ. ಇದೇನಾದ್ರು 50,000 ಏನಾದ್ರು ಕ್ರಾಸ್ ಮಾಡ್ತಪ್ಪ ಅಂದ್ರೆ ಸೆಕೆಂಡ್ ಟಾರ್ಗೆಟ್ ಮೇಲೆ ಹೋಗುತ್ತಪ್ಪ ಅಂದ್ರೆ ಈ ಒಂದು ಝೋನ್ಗೆ ಹೋಗುತ್ತೆ. 50,300 ನಮಗೆ ಏನಾಗುತ್ತಪ್ಪ ನೆಕ್ಸ್ಟ್ ಟಾರ್ಗೆಟ್ ಹೋಗ್ತಕ್ಕಂಥ ಚಾನ್ಸಸ್ ಮಾರ್ಕೆಟ್ದಲ್ಲಿ ಇರುತ್ತೆ. ಓಕೆ, ಸೊ ಇದೇನಾಗಿದೆಪ್ಪ ಅಂದ್ರೆ ಇವಾಗ ಇದೇನು ಕಾಣಬಹುದಪ್ಪ ನಿಮ್ಗೆ ಡೋಜಿಕೆ ಶೂಟಿಂಗ್ ಸ್ಟಾರ್ ಅಂತ ಅನಿಸ್ಬೋದು. ಓಕೆ, ಶೂಟಿಂಗ್ ಸ್ಟಾರ್ ಅಂತಲ್ಲ ಇದು. ಇವಾಗ ಏನಾಗಿದೆಪ್ಪ ಅಂದ್ರೆ ಇದು ಒಂದು ಏನಾಗಿದೆ ಒಂದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಮಾಡ್ಕೊಂಡಿದೆ. ಆ ಸಪೋರ್ಟ್ ಏನಾಗಿದೆಪ್ಪ ಇದು ಇನ್ನೊಂದು ಹ್ಯಾಮರ್ ಕ್ಯಾಂಡಲ್ ಮಾಡಿದೆ. ಓಕೆ, ಇನ್ನೊಂದು ಹ್ಯಾಮರ್ ಕ್ಯಾಂಡಲ್ ಮಾಡಿದೆ ಅಂದ್ರೆ ಯಾವಾಗ ಈ ಒಂದು ಹೈ ಏನು ಬ್ರೇಕ್ ಮಾಡುತ್ತೆ. ಓಕೆ, 49,500 ಈ 49,500 ಏನೇನು ಹೈ ಬ್ರೇಕ್ ಮಾಡುತ್ತಲ್ಲ, ಈ ಹೈ ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ಮಾರ್ಕೆಟ್ ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ ಏನು ಹೋಗ್ತಪ್ಪ ಅಂದ್ರೆ ಈ ಒಂದು ಝೋನ್ ತನಕ ಹೋಗುತ್ತೆ 49,900. ಓಕೆ, 49,900 ಕೂಡ ಮಾರ್ಕೆಟ್ ನಾಳೆಯಿಂದ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಮಾರ್ಕೆಟ್ ಏನಾದ್ರು ಕೆಳಗಡೆ ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಕೆಳಗಡೆ ಈ ಒಂದು ಝೋನ್ದಲ್ಲಿ ಸಾರಿ ಈ ಒಂದು ಝೋನ್ದಲ್ಲಿ ಏನಾಯ್ತಪ್ಪ ಮಾರ್ಕೆಟ್ 48,800. ಓಕೆ, 48,800 ಏನಾಯ್ತಪ್ಪ ಮಾರ್ಕೆಟ್ ಮತ್ತೆ ಒಂದು ಸಪೋರ್ಟ್ ಅನ್ನು ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಈ ರೀತಿ ಕೆಳಗಡೆ ಮುಗಿಸಿ ಮತ್ತೆ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಸೊ ಇದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಮಾರ್ಕೆಟ್ ನಾಳಿನ ದಿನ ಈ ಒಂದು ಸ್ಪೇಸ್ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಸ್ವಲ್ಪ ಕನ್ಸಲ್ಟೇಷನ್ ಮಾಡ್ಕೊಂಡು ಈ ಒಂದೇನು ಲೋ ಇದೆಯಲ್ಲ ಇವತ್ತು ಸಪೋರ್ಟ್ ಮಾಡ್ಕೊಂಡಿದೆ ಲೋ ಏನು ಆ ಲೋಗೆ ಸ್ವಲ್ಪ ಸಪೋರ್ಟ್ ಮಾಡ್ಕೊಂಡು ಕನ್ಸಲ್ಟೇಷನ್ ಮಾಡ್ಕೊಂಡು ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಈ ಒಂದು ಏನಾದ್ರು ಝೋನ್ ಓಪನ್ ಆಯ್ತಪ್ಪ ಅಂದ್ರೆ 49,500 ಏನಾದ್ರು ಬೇಕು ಅಂದ್ರೆ ಫಸ್ಟ್ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ 49,900. ಆಮೇಲೆ 50,000 ಈ ರೌಂಡ್ ಫಿಗರ್ ಅನ್ನು ನಾವು ನಾಳೆ ದಿನ ರೀಚ್ ಮಾಡೋದ್ರ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಇದನ್ನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದು 15 ಮಿನಿಟ್ಸ್ ಟೈಮ್ ಫ್ರೇಮ್ ದಲ್ಲಿ ನಾವು ನೋಡ್ಕೊಂಡ್ರೆ ಈ 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ನಿನ್ನೆ ದಿನ ನಾನು ನಿಮ್ಗೆ ಪ್ಯಾಟರ್ನ್ ಹೇಳ್ಕೊಟ್ಟಿದ್ದೆ. ಹೌದಾ? ಪ್ಯಾಟರ್ನ್ ಯಾವ್ದಪ್ಪ ಅಂದ್ರೆ ಈ ರೀತಿ ಒಂದು ಪ್ಯಾಟರ್ನ್ ಇದೆ ಇದು. ಓಕೆ, ಈ ರೀತಿ ಪ್ಯಾಟರ್ನ್ ಇದೆ. ಪ್ಯಾಟರ್ನ್ ದಲ್ಲಿ ಏನಾಗ್ತಪ್ಪ ಮಾರ್ಕೆಟ್ ಈ ರೀತಿ ಹೋಗುತ್ತೆ ಅಂತ ಹೇಳಿದ್ವಿ. ಹೌದಾ? ಮಾರ್ಕೆಟ್ ಅದೇ ರೀತಿ ಹೋಗ್ತಾ ಇದೆ. ಮಾರ್ಕೆಟ್ ಏನಪ್ಪ ಈ ಒಂದು ಫ್ಲಾಟ್ ದಲ್ಲಿ ಓಪನ್ ಆಗಿದೆಯಾ ಮಾರ್ಕೆಟ್ ಇವಾಗ ಈ ಒಂದು ಫ್ಲಾಟ್ ದಲ್ಲಿ ಓಪನ್ ಆಗಿದೆಯಾ ಇದೇನಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಅನ್ನು ಮಾಡ್ಕೊಂಡು ಓಕೆ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಅನ್ನು ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಮತ್ತೆ ಕೆಳಗಡೆ ಬಂದಿದೆ ಮೇಲ್ಗಡೆ ಹೋಗಿದೆ ಕೆಳಗಡೆ ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದಿದೆ ಕೆಳಗಡೆ ಬ್ರೇಕ್ ಮಾಡಿ ಯಾವಾಗ ಅದು ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾರಪ್ಪ ಅಂದ್ರೆ ಈ ಒಂದು ಝೋನ್ ಬ್ರೇಕ್ ಮಾಡಬೇಕು. ಓಕೆ, ಇದನ್ನು ಬ್ರೇಕ್ ಮಾಡಬೇಕು. ಆಮೇಲೆ ಇದು ಬ್ರೇಕ್ ಮಾಡಬೇಕು 48,800 ಎಲ್ಲಿವರೆಗೂ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಕೆಳಗಡೆ ಸೆಲ್ಲರ್ಸ್ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಕಡಿಮೆ ಇರೋದ್ರಿಂದ ನಾಳಿನ ದಿನ ಏನ್ ಮಾಡ್ರಪ್ಪ ಅಂದ್ರೆ ನೀವು ಏನಾದ್ರು ಈ ನೋಡ್ರಿ ಇಲ್ಲಿ ಇವತ್ತಿನ ಟ್ರೇಡಿಂಗ್ ದಲ್ಲಿ ಎಷ್ಟಾಯ್ತು 49,800 ಇದು ಸಾರಿ 49,500 ಇದು ಸಪೋರ್ಟ್ ಆದ್ರೆ ಇದೊಂದು ಸಪೋರ್ಟ್ ಆದ್ರೆ ನಮ್ಗೆ ಇದೇನಾಗಿದೆಪ್ಪ ಅನ್ನೋದು ಸಾರಿ ಇದು ರೆಸಿಸ್ಟೆನ್ಸ್ ಆದ್ರೆ ನಮ್ಗೆ ಸಪೋರ್ಟ್ ಆಗಿದೆ. ಹೌದಾ? ನಾಳಿನ ದಿನ ಮಾರ್ಕೆಟ್ ಇದೇ ಒಂದು ಝೋನ್ ದಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಸ್ವಲ್ಪ ಕನ್ಸಲ್ಟೇಷನ್ ಮಾಡ್ಕೊಂಡು ಫಸ್ಟ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಏನಿರುತ್ತಪ್ಪ ಅಂದ್ರೆ ಇಲ್ಲಿ 49,400. ಆಮೇಲೆ ಅದು ಹೋಯ್ತಪ್ಪ 49,500 ಇದನ್ನು ಕೂಡ ಏನು ಹೋಯ್ತಪ್ಪ ಅಂದ್ರೆ ಡೈರೆಕ್ಟ್ ಮೇಲೆ ಹೋಗುತ್ತಪ್ಪ ಅಂದ್ರೆ 49,500 ಈ ಒಂದು ಟಾರ್ಗೆಟ್ ತನಕ ನಮಗೆ ರೀಚ್ ಮಾಡೋದ್ರ ಚಾನ್ಸಸ್ ತುಂಬಾನೇ ಇರೋದ್ರಿಂದ ನಾಳಿನ ಸ್ವಲ್ಪ ನೋಡ್ಕೊಂಡಿರ್ಬೇಕು. ಅಕಸ್ಮಾತ್ ಏನಾದ್ರು ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಓಪನ್ ಈ ಒಂದು ಸ್ಪೇಸ್ ಅಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಕೆಳಗಡೆ ಬಂದ್ರು ಕೂಡ ಎಷ್ಟು ಬರುತ್ತಪ್ಪ ಒಂದು 100 ಪಾಯಿಂಟ್ ಅದು 49,300 ತನಕ ಬಂದು
ಮತ್ತೆ ಸ್ವಲ್ಪ ರಿವರ್ಸ್ ತಕ್ಷಣ ಡಬ್ಲ್ಯೂ ಕಟ್ ಮಾಡ್ಕೊಂಡು ಮತ್ತೆ ಈ ಒಂದು ಝೋನ್ ಏನ್ ಬ್ರೇಕ್ ಮಾಡತ್ತಲ್ಲ ಈ ಒಂದು ಝೋನ್ ಬ್ರೇಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಏನಾಗುತ್ತೆ 49,900 ಆಮೇಲೆ 50,000 ಈ ಒಂದು ರೌಂಡ್ ಫಿಗರ್ ನಾಳೆ ದಿನ ರೀಚ್ ಮಾಡ್ಕೊಂಡು ಚಾನ್ಸಸ್ ತುಂಬಾನೇ ಇರುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಪ್ಯಾಟರ್ನ್ ನೋಡ್ಕೊಂಡ್ರೆ ನಿಮ್ಮ ನಾನು ಟ್ರೆಂಡ್ ಲೈನ್ ಅನ್ನು ಹಾಕಿ ತೋರಿಸ್ತೀನಿ. ಇದು ನಾವು ಕಲರ್ ಸರ್ಚ್ ಮಾಡ್ರೆ ಓಕೆ ಈ ಒಂದು ಇದೇ ರೀತಿಯಾಗಿರ್ತಕ್ಕಂಥ ಟ್ರೆಂಡ್ ಲೈನ್ ಇಲ್ಲಿ ಬಂದಿದೆ. ಓಕೆ ಆಮೇಲೆ ಇಲ್ಲಿ ಕೆಳಗಡೆ ಏನಪ್ಪಾ ಅಂದ್ರೆ ಈ ಒಂದು ಝೋನ್ದಲ್ಲಿ ಮತ್ತೆ ಇಲ್ಲಿ ಕೂತಿದೆ. ಆಮೇಲೆ ಇಲ್ಲಿನೂ ಕೂಡ ಒಂದು ಸಪೋರ್ಟ್ ಮಾಡಿ ಹೌದಾ. ಸೊ ನಿನ್ನಿಂದ ಏನ್ ಹೇಳಿದಪ್ಪ ಅಂದ್ರೆ ಈ ಒಂದು ಝೋನ್ದಲ್ಲಿ ಓಕೆ ಈ ರೀತಿ ಒಂದು ಟ್ರೇಡಿಂಗ್ ಝೋನ್ದಲ್ಲಿ ಈ ರೀತಿ ಟ್ರೇಡಿಂಗ್ ಆಗಿದೆ ಈಗ. ಓಕೆ ಅದಕ್ಕೆ ಇದನ್ನು ಏನಾಗ್ತಪ್ಪ ಈ ರೀತಿ ಹೋಗುತ್ತೆ ಅಂತ ಹೇಳಿದ್ವಿ ಹೌದಾ ಮೇಲ್ಗಡೆ. ಆಮೇಲೆ ಅದ್ರ ಒಳಗೆ ಇನ್ನೊಂದು ಏನಾಗಿದೆಪ್ಪ ಇವತ್ತಿಂದ ನೋಡಿ ಇಲ್ಲಿ ಒಂದು ಟ್ರೆಂಡ್ ಲೈನ್ ಆಗಿದೆ. ಈ ಟ್ರೆಂಡ್ ಲೈನ್ ಬಂದು ಇದು ಒಂದು ಟ್ರೆಂಡ್ ಲೈನ್ ಸೀದಾ ಹೋಗುತ್ತಾ ರೆಸಿಸ್ಟೆನ್ಸ್ ಆಗಿ. ಆಮೇಲೆ ಇದೇನಾಗಿದೆಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಇದ್ದು ಸಪೋರ್ಟ್ ಆಗಿರೋದ್ರಿಂದ ನಾಳೆ ದಿನ ಮಾರ್ಕೆಟ್ ಏನಾದ್ರು ಈ ಒಂದು ಝೋನ್ದಲ್ಲಿ ಓಪನ್ ಆಯ್ತಪ್ಪ ಡೈರೆಕ್ಟ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋದ್ರು ಕೂಡ ಎಲ್ಲಿವರೆಗೆ ಹೋದಪ್ಪ ಅಂದ್ರೆ ಈ ಒಂದು ಓಕೆ 50,000 ಫಸ್ಟ್. ಅದಕ್ಕಿಂತ ಮೊದಲು ಏನಾಗುತ್ತಪ್ಪ ಅಂದ್ರೆ 49,900 ಕೂಡ ಫಸ್ಟ್ ಮಾರ್ಕೆಟ್ ಹೋಗುತ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ ಅಕಸ್ಮಾತ್ ಏನಾದ್ರು ಈ ಒಂದು ಝೋನ್ದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ 49,500 ಏನಾದ್ರು ಓಪನ್ ಆಯ್ತಪ್ಪ ಅಂತಂದ್ರೆ ಮಾರ್ಕೆಟ್ ಮತ್ತೆ ಕೆಳಗಡೆ ಬಂದ ಕಿಶನ್ ಸ್ವಲ್ಪ ಕಾನ್ಸಂಟ್ರೇಷನ್ ಆಗಿ ಮತ್ತೆ ಮಾರ್ಕೆಟ್ 500 ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಮತ್ತೆ 700 ತನಕ ಮತ್ತೆ 800 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ ಅಕಸ್ಮಾತ್ ಏನಾದ್ರು ಗ್ಯಾಪ್ ಓಪನ್ ಆಯ್ತಪ್ಪ ಓಕೆ ಗ್ಯಾಪ್ ಓಪನ್ ಆಗಿ ಏನ ಮಾಡ್ಬೇಕಪ್ಪ ಅಂದ್ರೆ ಅಕಸ್ಮಾತ್ ಈ ಒಂದು ಝೋನ್ ಏನಿದ್ರೆ ಈ ಝೋನ್ ಕೆಳಗಡೆ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಫಸ್ಟ್ ಏನಾಗುತ್ತಪ್ಪ ಈ ಒಂದು ಏರಿಯಾಕ್ಕೆ 42,800 ಫಸ್ಟ್ ಸಪೋರ್ಟ್ ತಗೊಂಡು ಓಕೆ 48,800 ಫಸ್ಟ್ ಸಪೋರ್ಟ್ ತಗೊಂಡು ಮತ್ತೆ ಈ ರೀತಿ ಡಬಲ್ ಪ್ಯಾಟ್ ಮಾಡ್ಕೊಂಡು ಕನ್ಸಿಡರೇಷನ್ ಮಾಡ್ಕೊಂಡು ಫಸ್ಟ್ ಈ ಒಂದು ಏರಿಯಾನ ಕ್ರಾಸ್ ಮಾಡುತ್ತೆ. ಓಕೆ ಈ ಒಂದು ಏರಿಯಾನ ಕ್ರಾಸ್ ಮಾಡ್ಕೊಂಡು ಈ ಒಂದು ಏರಿಯಾನ ಕ್ರಾಸ್ ಮಾಡ್ಕೊಂಡು ಸ್ವಲ್ಪ ಒಂದು 50 ನಿಮಿಷದಲ್ಲಿ ಕನ್ಸಿಡರೇಷನ್ ಆಗಿ ಮತ್ತೆ ಮೇಲ್ಗಡೆ ಬ್ರೇಕ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿ ಹೋಗ್ತಪ್ಪ ಫಸ್ಟ್ ಟಾರ್ಗೆಟ್ 49,400 ಆಮೇಲೆ 49,500 ಇದನ್ನು ಕೂಡ ನೀವು ಸ್ವಲ್ಪ ಗಮನ ಕೊಟ್ಟು ನೋಡ್ಕೋಬೇಕು. ಓಕೆ ಇದು ಸ್ವಲ್ಪ ನೋಡ್ಕೊಂಡು ನನಗೆ ಟ್ರೈ ಮಾಡಿ. ಇದಾದ ಕೂಡಲೇ ನಾವು ಸ್ವಲ್ಪ ನಿಫ್ಟಿ ಒಳಗೆ ನೋಡ್ಕೊಂಡ್ರೆ ನಿಫ್ಟಿ ಒಳಗೆ ಏನಾಗಿದೆಪ್ಪ ಅಂದ್ರೆ ನಿಫ್ಟಿ ಒಳಗೆ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಇಲ್ಲಿ ಈ ಡೋಜಿ ಕನ್ಲೇನು ರೆಡಿ ಮಾಡಿದೆ. ಡೋಜಿ ಕನ್ ಮೇಲ್ಗಡೆ ಓಪನ್ ಆದ್ರೂ ಕೂಡ ಈ ಒಂದೇನು ಪಾಯಿಂಟ್ ಇದೆಲ್ಲ ಇಲ್ಲಿ ಸೆಲ್ಲರ್ಸ್ ಜಾಸ್ತಿ ಆಗ್ತಿದೆ 23,400 ಓಕೆ 23,400 ಏನಿದೆಪ್ಪ ಅಂದ್ರೆ ಸೆಲ್ಲರ್ಸ್ ಜಾಸ್ತಿ ಆಕ್ಟಿವೇಟ್ ಆಗ್ತಾ ಇರೋದ್ರಿಂದ ಎಲ್ಲಿವರೆಗೂ ಈ ಒಂದು ಝೋನ್ 23,400 ಎಲ್ಲಿವರೆಗೂ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಯಾಕಪ್ಪ ಅಂದ್ರೆ ಇದು ನೆಕ್ಲೈನ್ ಇದೆ. ಓಕೆ ಇದ್ರ ನೆಕ್ಲೈನ್ ಇದೆಪ್ಪ ಅಂದ್ರೆ ನಿಮ್ಗೆ ಹೇಳಿದ್ನಲ್ಲ ಯಾವಪ್ಪ ಅಂದ್ರೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್. ಈ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ 23,400 ನೆಕ್ಲೈನ್ ಇರೋದ್ರಿಂದ ಈ ಒಂದು ನೆಕ್ಲೈನ್ ಅನ್ನ ಯಾವಾಗ ಬ್ರೇಕ್ ಮಾಡುತ್ತಾ ಅವಾಗ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಇನ್ನು ಸ್ವಲ್ಪ ಝೂಮ್ ಇನ್ ಮಾಡಿ ನೋಡ್ರಿ ನೋಡಿ ಇವಾಗ ಇದು ಫಸ್ಟ್ ಸಪೋರ್ಟ್ ಫಸ್ಟ್ ಕನ್ನಡ ಆಮೇಲೆ ಇದು ಸೆಕೆಂಡ್ ಸಪೋರ್ಟ್ ಇದೆ ಹೌದಾ. ಸೊ ಮಾರ್ಕೆಟ್ ಏನಿದೆಪ್ಪ ಮೇಲ್ಗಡೆ ಓಪನ್ ಆಗಿದೆ. ಮೇಲ್ಗಡೆ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಕೆಳಗಡೆ ಬಂದ ಕಿಶಿಂದ ಫುಲ್ ಬ್ಯಾಕ್ ಮೇಲ್ಗಡೆ ಹೋಗಬೇಕಾಗಿತ್ತು. ಬಟ್ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಸೆಲ್ಲರ್ಸ್ ಜಾಸ್ತಿ ಆಕ್ಟಿವಿಟಿ ಇರೋದ್ರಿಂದ ಈ ಒಂದು ಏರಿಯಾನ ಕ್ರಾಸ್ ಮಾಡಿಸಿ ಮಾರ್ಕೆಟ್ ಕೆಳಗಡೆ ಬಂದಿದೆ ಹೌದಾ. ಸೊ ನಾಳೆ ದಿನ ಏನಾದ್ರು ಮಾರ್ಕೆಟ್ ಇದೇ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ನಮಗೆ ಸಪೋರ್ಟ್ ತಗೋತಕ್ಕಂಥ ಏರಿಯಾ ಯಾವ್ದಪ್ಪ ಇದು ತಗೋ ಈ ಒಂದು ಏರಿಯಾ 23,250 ಓಕೆ 23,250 ಈ ಒಂದು ಏರಿಯಾನ ಮೇನ್ ಆಗಿ ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಯಾವಾಗ ಹೈಯೆಸ್ಟ್ ಮೇಲ್ಗಡೆ ಹೋಗುತ್ತಪ್ಪ ಅಂದ್ರೆ ಫಸ್ಟ್ ಇರ್ತಕ್ಕಂಥದ್ದು 23,300 ಕ್ರಾಸ್ ಮಾಡ್ಕೊಂಡು ಆಮೇಲೆ ಅದ್ರ ಮೇಲೆ 23,400 ಕ್ರಾಸ್ ಮಾಡ್ಕೊಂಡು ಅವಾಗ ಮಾತ್ರ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಇಲ್ಲೇ ಕನ್ಸಲ್ಟೇಷನ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಆದ್ರೆ ಇದು 23,200 ಏನಾದ್ರು ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂತಪ್ಪ ಅಂದ್ರೆ ಫಸ್ಟ್ ನಮ್ಗೆ ಫಸ್ಟ್ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಸಪೋರ್ಟ್ ಇಲ್ಲಿ ಸಿಗುತ್ತೆ 23,200 ಕೂಡ ಮಾರ್ಕೆಟ್ ನಾಳೆ ದಿನ ಸಿಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಇದೇ ನಾವು ಒಂದು 15 ಮಿನಿಟ್ಸ್ ಟೈಮ್ ತಂದು ನೋಡ್ಕೊಂಡ್ರೆ ನೋಡಿ ಸ್ವಲ್ಪ ಗಮನ ನೋಡ್ರಿ ನಿಮ್ಗೆ ಹೇಳಿದೆ ಏನ್ ಹೇಳಿದಪ್ಪ ಅಂದ್ರೆ ಇದು ಒಂದು ಏನ್ ಏರಿಯಾ ಇದೆಯಲ್ಲ ಈ ಒಂದೇನು ಏರಿಯಾ ಇದೆಯಲ್ಲ ಇದು ಒಂದು ಬೇರೆ ಆರ್ಡರ್ ಬ್ಲಾಕ್ ಇದೆ ಅಂತ ನಿಮಗೆ ಹೌದಾ. ಸೊ ಈ ಬೇರೆ ಆರ್ಡರ್ ಬ್ಲಾಕ್ ಇದೆ. ಸೊ ಫಸ್ಟ್ ಈ ಮಾರ್ಕೆಟ್ ಏನಿದೆಪ್ಪ ಅಂದ್ರೆ ಇಲ್ಲಿ ಗ್ಯಾಪ್ ಅಪ್ ಆಗಿದೆ. ಗ್ಯಾಪ್ ಅಪ್ ಆಗಿದ ತಕ್ಷಣ ನಿಮ್ಗೆ ಹೇಳಿದಪ್ಪ ಅಂದ್ರೆ ಇದೊಂದು ಟ್ರೆಂಡ್ ಲೈನ್ ಇತ್ತು. ಟ್ರೆಂಡ್ ಲೈನ್ ಆಗಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಇಲ್ಲಿ ಓಪನ್ ಆಗಿತ್ತಪ್ಪ ಕಂಟಿನ್ಯೂಸ್ ಆಗಬೇಕಾಗಿತ್ತು. ಬಟ್ ಇದು ಕಂಟಿನ್ಯೂಸ್ ಅನ್ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಒಂದೆರಡು ದಿವಸ ಬೇಸ್ ಮಾಡ್ಕೊಂಡಿದೆ ಹೌದಾ. ಸೊ ಇಲ್ಲಿ ಬೇಸ್ ಮಾಡ್ಕೊಂಡಿದೆ. ಈ ಒಂದು ಬೇಸ್ ಅನ್ನ ಮೇಲ್ಗಡೆ ಇವತ್ತಿನ ದಿನ ಮಾರ್ಕೆಟ್ ಟ್ರೇಡ್ ಮಾಡಿದೆ. ಈ ಬೇಸ್ ಮೇಲೆ ಮಾರ್ಕೆಟ್
ಟ್ರೇಡ್ ಮಾಡೋದು ನೋಡ್ರಿ. ನಿನ್ನೆ ಎಲ್ಲಿಂದ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿದಿಲ್ಲ, ಇವತ್ತು ಅಲ್ಲೇ ಏನಾಗಿದೆಪ್ಪ ಅಂದ್ರೆ ಸಪೋರ್ಟ್ ನಿಮಿಷ ಮಾರ್ಕೆಟ್ ಮತ್ತೆ ಸ್ವಲ್ಪ ಮೇಲ್ಗಡೆ ಹೋಗ್ತಾ ಇದೆ, ಹೌದಾ. ಸೊ ನಾಳಿನ ದಿನ ಏನಾದ್ರು ಮಾರ್ಕೆಟ್ ಏನಾದ್ರು ಈ ಒಂದ್ ಏನಾದ್ರು ಸಪೋರ್ಟ್ ಝೋನ್ದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಮಾರ್ಕೆಟ್ ಏನಾದ್ರು ಕನ್ಸಲ್ಟೇಷನ್ ಮಾಡ್ಕೊಂಡು ಮಾರ್ಕೆಟ್ ಬ್ರೇಕ್ ಆಗಿ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಫಸ್ಟ್ 23,350 ಬ್ರೇಕ್ ಮಾಡುತ್ತೆ. ಓಕೆ, ಇದನ್ನು ಫಸ್ಟ್ ಬ್ರೇಕ್ ಮಾಡುತ್ತೆ. ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಯಾವ್ದು ಸಿಗುತ್ತಪ್ಪ ಅಂದ್ರೆ 3,400. ಓಕೆ, ಈ ಒಂದು ಟಾರ್ಗೆಟ್ ಅನ್ನು ರೀಚ್ ಮಾಡ್ಕೊಂಡು ಚಾನ್ಸಸ್ ನಮಗೆ ನಾಳೆ ತುಂಬಾನೇ ಇದೆ. ಯಾಕಪ್ಪ ಅಂದ್ರೆ ಫ್ಲಾಟ್ ಓಪನ್ ಮಾತ್ರ ಹೇಳ್ತಾ ಇರೋದ ನಿಮ್ಗೆ. ಓಕೆ, ಇದು ಬೇಕಾಗುತ್ತೆ. ಇದು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಇದು ಇಲ್ಲಿ ಇರ್ತಕ್ಕಂಥ ನೆಕ್ಲೈನ್ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋದಂಗ ಆಗುತ್ತೆ. 23,400 ಏನಾದ್ರು ಬ್ರೇಕ್ ಆಯ್ತಪ್ಪ ಅಂದ್ರೆ ನಾವು ಡೈರೆಕ್ಟ್ ಟಾರ್ಗೆಟ್ ಎಲ್ಲಿ ಇರ್ತಪ್ಪ ಅಂದ್ರೆ 23,500 ಡೈರೆಕ್ಟ್ ನಮಗೆ ಡೈರೆಕ್ಟ್ ಟಾರ್ಗೆಟ್ ಏನ್ ಮಾಡ್ತಪ್ಪ ಅಂದ್ರೆ ಹಿಟ್ ಮಾಡೋದಕ್ಕೆ ತುಂಬಾನೇ ಇರುತ್ತೆ. 23,500 ಆಮೇಲೆ ಅದಾದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ 23,550 ಈ ಸೆಕೆಂಡ್ ಟಾರ್ಗೆಟ್ ನಮಗೆ ರೀಚ್ ಆಗತಕ್ಕಂಥ ಚಾನ್ಸ್ ತುಂಬಾ ಇದೆ. ಒಂದ್ ವೇಳೆ ಏನಾದ್ರು ಇದೇ ಒಂದು ಲೆವೆಲ್ಗೆ, ಓಕೆ, ಇದೇ ಒಂದು ಲೆವೆಲ್ಗೆ ಇದೇನಿದೆಯಲ್ಲ 23,250 ಈ ಒಂದು ಲೆವೆಲ್ ಅನ್ನ ಏನಾದ್ರು ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಓಕೆ, ಇಲ್ಲಿವರೆಗೂ ಮಾರ್ಕೆಟ್ ಅಷ್ಟು ಸಪೋರ್ಟ್ ತಗೋದಪ್ಪ, ಇಲ್ಲಿವರೆಗೂ ತಗೋದು 23,150 ಈ ಒಂದು ಟಾರ್ಗೆಟ್ ಅನ್ನ ಮಾರ್ಕೆಟ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಹೇಗಪ್ಪ ಅಂದ್ರೆ ಟ್ರೇಡಿಂಗ್ ಸೈಡ್ ಏನಾದ್ರು ಗ್ಯಾಪ್ ಡೌನ್ ಆಗಿದೆ, ಓಕೆ, ಅಕಸ್ಮಾತ್ ಗ್ಯಾಪ್ ಡೌನ್ ಓಪನ್ ಆಗಿ ಡೈರೆಕ್ಟ್ ಆಗಿ ಈ ಒಂದು 23,250 ಮೇಲ್ಗಡೆ ಕ್ರಾಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಇಲ್ಲಿ ಕನ್ಸಲ್ಟೇಷನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಇದು ಸಿಗುತ್ತೆ. ಓಕೆ, ಇದನ್ನು ಕೂಡ ಕ್ರಾಸ್ ಮಾಡ್ರೆ ನೆಕ್ಸ್ಟ್ ಟಾರ್ಗೆಟ್ ಇದು ಸಿಗುತ್ತೆ 23,400. ಈ ರೀತಿ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ನಾಳೆ ದಿನ ಏನ್ ಹೋದಪ್ಪ ಅಂದ್ರೆ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಇದೇ ಒಂದು 23,400 ಆಮೇಲೆ 23,250 ಈ ಎರಡು ಒಂದು ರೇಂಜ್ ದಲ್ಲಿ ನೋಡಿ 23,250 ಆಮೇಲೆ 23,400. ಓಕೆ, ಈ ಒಂದು ಎರಡು ರೇಂಜ್ ದಲ್ಲಿ ಮಾರ್ಕೆಟ್ ಏನಾಗೋದಪ್ಪ ಮಾರ್ಕೆಟ್ ನಾಳಿನ ದಿನ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅಕಸ್ಮಾತ್ ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ 23,400 ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಈ ಒಂದು ಏನು ಏರಿಯಾ ಇದೆಯಲ್ಲ ಇದು ಸಪೋರ್ಟ್ ಆಗಿ ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ. ಫಸ್ಟ್ ಒಂದು ಟಾರ್ಗೆಟ್ ಏನಿದೆ ನಾನು ಇದು ಒಂದು ಟಾರ್ಗೆಟ್ ಏನಪ್ಪ ಅಂದ್ರೆ 23,500 ಆಮೇಲೆ ಅದು ಸೆಕೆಂಡ್ ಟಾರ್ಗೆಟ್ ಎಲ್ಲಿ ಇರುತ್ತಪ್ಪ ಅಂದ್ರೆ 23,550. ಈ ಒಂದು ಎರಡು ಟಾರ್ಗೆಟ್ ಅನ್ನು ನಾಳಿನ ದಿನ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ನಿಫ್ಟಿಯಲ್ಲಿ ನೋಡತಕ್ಕಂಥ ಚಾನ್ಸಸ್ ತುಂಬಾ ಇರೋದ್ರಿಂದ ಸ್ವಲ್ಪ ನೀವು ನಾಳಿನ ದಿನ ನಿಫ್ಟಿ ಮತ್ತು ಬ್ಯಾಂಕಿಂಗ್ ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡಿ. ಅದೇ ರೀತಿಯಾಗಿ ನಿಮ್ದೇ ಆಗಿರ್ತಕ್ಕಂಥ ಸ್ವಂತ ಅನಲೈಸೇಷನ್ ಅನ್ನ ನೀವು ಮಾಡ್ಕೊಂಡು ಟ್ರೈ ಮಾಡೋದು ತುಂಬಾನೇ ಉತ್ತಮ ಅಂತ ಅನಿಸುತ್ತೆ. ಓಕೆ, ಧನ್ಯವಾದ. ಥ್ಯಾಂಕ್ ಯು.